ಇನ್ನು ಕರ್ನಾಟಕ ರಾಜಕೀಯದಲ್ಲಿ ಸೃಷ್ಟಿಯಾಗಲಿದೆಯೇ ಹಿಸ್ಟ್ರಿ. ರಾಜ್ಯದ ಮೊದಲ ಮಹಿಳಾ ಡಿಸಿಎಂ ಪಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜಕೀಯದಲ್ಲಿ ರಾಜ್ಯದ ಮೊದಲ ಮಹಿಳಾ ಡಿಸಿಎಂ ಪಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೇಳಿ ಬರ್ತಾ ಇದೆ. ಬೆಳಗಾವಿ ಲಿಂಗಾಯತ ನಾಯಕಿಗೆ ಸಿಗಲಿದೆಯೇ ಮಹಾ ಮನ್ನಣೆ. ಕನಕಪುರ ಬಂಡೆಯ ಆಪ್ತ ಒಡನಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೈಕಮಾಂಡ್ ಬಿಗ್ ಗಿಫ್ಟ್ ಅನ್ನು ಕೊಡೋ ಸಾಧ್ಯತೆ ಇದೆ. ದಶಕಗಳಿಂದ ಪಕ್ಷದ ನಿಷ್ಠಾವಂತ ಕಲಿಯಾಗಿರುವಂತವರು ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿ ಮಟ್ಟದಲ್ಲಿ ಮುದ್ರೆ ಒತ್ತಿಸಿಕೊಂಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನ್ನಣೆ ಸಿಗಲಿದೆಯೇ? ಕನಕಪುರ ಬಂಡೆಯ ಆಪ್ತ ಒಡನಾಡಿ ಇವರು ಹೈಕಮಾಂಡ್ ಬಿಗ್ ಗಿಫ್ಟ್ ಕೊಡಬಹುದು. ಕಲಿಯಾಗಿ ಅಂದ್ರೆ ನೋಡಿ, ದಶಕಗಳಿಂದ ಪಕ್ಷದ ನಿಷ್ಠಾವಂತ ಕಲಿಯಾಗಿ ದುಡಿದಂಥ ನಾಯಕಿ. ಸೊ ಅವರಿಗೆ ಒಲಿಯುತ್ತಾ ಡಿಸಿಎಂ ಪಟ್ಟ. ದಿಲ್ಲಿ ಮಟ್ಟದಲ್ಲಿ ಮುದ್ರೆ ಒತ್ತಿಸಿಕೊಂಡಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾತಕ. ಸಾಹುಕಾರ್ ಕೋಟೆಯಲ್ಲೇ ಘರ್ಜಿಸಿದ ಪ್ರಭಾವಿ ನಾಯಕಿಗೆ ಹೈ ಪ್ರೊಫೈಲ್ ಪಟ್ಟ ಸಿಗುವ ಸಾಧ್ಯತೆಗಳೇ ಇದೆ ಅಂತ ಹೇಳಲಾಗ್ತಿದೆ. ಕ್ಷೇತ್ರದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ಬಿಗ್ ಫಾಲೋಯಿಂಗ್ ಹೊಂದಿರುವಂತಹ ನಾಯಕಿಯವರು. ಬೆಳಗಾವಿ ರಾಜಕೀಯದ ಚದುರಂಗದಾಟದಲ್ಲಿ ಹೈಕಮಾಂಡ್ ಇಟ್ಟ ಬಿಗ್ ಗೇಮ್ ಚೇಂಜರ್ ನಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ಕೊಂಡು ಬಂದಂಥವರು ರಾಜಕೀಯವಾಗಿ. ಸೊ ಅವರಿಗೆ ಡಿಸಿಎಂ ಪಟ್ಟ ಸಿಗೋ ಸಾಧ್ಯತೆ ಇದೆ, ಹೈ ಪ್ರೊಫೈಲ್ ಪಟ್ಟ ಸಿಗುವಂತ ಸಾಧ್ಯತೆಗಳಿದೆ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಪುಟದಲ್ಲೂ ಕೂಡ ಅಂದ್ರೆ ಅವರಿಗೆ ಸಚಿವ ಸ್ಥಾನ ಕೂಡ ಸಿಗುವ ಸಾಧ್ಯತೆಗಳು ದಟ್ಟವಾಗಿದೆ. ಕ್ಯಾಬಿನೆಟ್ಗೆ ಅವರಿಗೂ ಅವಕಾಶ ಸಿಗಬಹುದು. ಕ್ಯಾಬಿನೆಟ್ನಲ್ಲಿ ಡಿಕೆಶಿ ಕ್ಯಾಬಿನೆಟ್ನಲ್ಲಿ. ಅದರ ಜೊತೆಗೆ ಡಿಸಿಎಂ ಪಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೇಳಿ ಬರ್ತಾ ಇದ್ದು, ಒಂದು ವೇಳೆ ಅವರಿಗೆ ಡಿಸಿಎಂ ಪಟ್ಟ ಸಿಕ್ಕಿದ್ದೆ ಆದರೆ ರಾಜ್ಯದಲ್ಲಿ ಪ್ರಪ್ರಥಮ ಮಹಿಳಾ ಉಪಮುಖ್ಯಮಂತ್ರಿ ಅನ್ನುವಂಥ ಒಂದು ಹೆಗ್ಗಳಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದಾಗಲಿದೆ.